ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಪಾಪುಗೆ ಸೆಕೆಂಡ್ ವ್ಯಾಕ್ಸಿನೇಷನ್ ಇದೆ. ಹಾಕಿಸ್ಕೊಂಡು ಬರೋಕ್ಕೆ ಹಾಸ್ಪಿಟಲ್ಗೆ ಹೋಗಬೇಕು. ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಹೋಗಬೇಕಾಗಿತ್ತು. ನಾಷ್ಟಕ್ಕೆ ಇವತ್ತು ಚಿತ್ರಾನ್ನ ಮಾಡಿದ್ದೆ. ಸಾಮಾನ್ಯವಾಗಿ ಚಿತ್ರಾನ್ನ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲದಿರೋರು ಈ ರೆಸಿಪಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಾಣಲೆನ ಬಿಸಿ ಮಾಡಿಕೊಂಡು ಒಂದು 5ರಿಂದ 6 ಸ್ಪೂನು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದು ಬಂದಮೇಲೆ ಕಡಲೆಬೇಳೆ, ಕಡಲೆಬೀಜ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ 1ರಿಂದ 2 ಕಟ್ ಮಾಡಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜನಕ್ಕೆ ಉದ್ದುದ್ದ ಹೆಚ್ಚಿರೋದು ಇಷ್ಟ ಆಗುತ್ತೆ. ನನಗೆ ಸಣ್ಣಗೆ ಹೆಚ್ಚಿರೋದಂದರೆ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಅಂತ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂದು ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಬೇಕು ಬಣ್ಣಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಪಾಪುಗೆ ಎದೆ ಹಾಲು ಕುಡಿಸ್ತೀನಲ್ಲ, ಆರೋಗ್ಯಕ್ಕೂ ಒಳ್ಳೆಯದು, ಎದೆ ಹಾಲು ಹೆಚ್ಚುತ್ತೆ. ಅದಕ್ಕೇ ಇದು ಸೊಪ್ಪೆಲ್ಲ ಬಾಡಿಸ್ಕೊಂಡು ಚೆನ್ನಾಗಿ ಗೊಜ್ಜು ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಆಗ ಇದನ್ನು ಇಳಿಸ್ಕೊಂಡ್ರೆ ಆಯಿತು. ಈಗ ರೆಡಿ ಆಗಿರೋ ಗೊಜ್ಜಿಗೆ ವೈಟ್ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಲೆಮನ್ ರೈಸು ರೆಡಿ. ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ನಿಂಬೆ ರಸನ ಸೇರಿಸ್ಕೊತಿದ್ದೀನಿ. ಸೊ ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಡವರ್ ಬಿರಿಯಾನಿ ಅಂತಲೇ ಫೇಮಸ್ ಆಗಿರುವಂಥ ಚಿತ್ರಾನ್ನ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ನಾಷ್ಟ ಕೊಟ್ಬಿಟ್ಟು ನಾನು ರೆಡಿ ಆದೆ. ಪಾಪುನೂ ರೆಡಿ ಮಾಡಬೇಕಾಗಿತ್ತು. ಪಾಪುಗೆ ಬೆಳಗ್ಗೆ ವೈಟಮಿನ್ ಡಿ ಸಿರಪ್ಪು ಮತ್ತು ಮಲ್ಟಿವಿಟಮಿನ್ ಸಿರಪ್ಸು ಕೊಡ್ತೀವಲ್ಲ, ಅದನ್ನು ಕೊಟ್ಟು ಪಾಪುಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ಹೊರಟ್ವಿ. ನಾವೆಲ್ಲಾದರೂ ಹೋಗಬೇಕು ಅಂದ್ರೂ ಅಷ್ಟೇ, ಆಫೀಸಿಗೆ ಹೋಗಬೇಕು ಅಂದರೂ ಅಷ್ಟೇ, ನಮ್ಮ ಚಿಂಟುನು ಹೊರಗಡೆವರೆಗೂ ಬಂದು ಕಳಿಸ್ಕೊಡ್ತಾನೆ. ಹೋಗೋವಾಗ ಮುಖ ಸಪ್ಪಗಿರುತ್ತೆ ಅವನಿಗೆ. ಮನೆಗೆ ವಾಪಸ್ ಬರೋವರೆಗೂ ನಮಗೋಸ್ಕರ ಕಾಯ್ಕೊಂಡಿರೋದೇ ಅವನಿಗೆ ಒಂದು ಕೆಲಸ. ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ ಜಂಪ್ ಮಾಡಿಕೊಂಡು. ಪಾಪುಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡೋದ್ರೆ ಅವನು ಆರಾಮಾಗಿ ನಿದ್ದೆ ಮಾಡಿಬಿಡ್ತಾನೆ. ಇಲ್ಲ ಅಂದರೆ ಹೊರಗಡೆ ನೋಡ್ತಾ ಇರ್ತಾನೆ, ಮೂಮೆಂಟ್ಸ್ ಆಗ್ತಾ ಇರುತ್ತೆ ಅಲ್ವಾ. ಪಾಪು ಇವಾಗ 2ನೇ ತಿಂಗಳಿದ್ದಾನೆ. ಪಾಪು ಹುಡ್ದವಾಗಲೇ ನಾನು ಈ ಕ್ಯಾರಿ ಬ್ಯಾಗ್ ತೊಗೊಂಡಿದ್ದು. ಆವಾಗಾಗೂ ಇವಾಗಾಗೂ ತುಂಬಾ ವ್ಯತ್ಯಾಸ ಇದೆ. ಬೆಳೆದಿದ್ದಾನೆ ಅಂತ ಅನಿಸುತ್ತೆ, ಉದ್ದ ಆಗಿದ್ದಾನೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಟೈಮ್ಗೆ ಈ ಕ್ಯಾರಿ ಬ್ಯಾಗು ಯೂಸ್ಫುಲ್ ಆಗಲ್ಲ ಅನಿಸುತ್ತೆ. ಆಗಲೇ ಅವನಿಗೆ ಸ್ವಲ್ಪ ಸಫಕೇಟಿಂಗ್ ಆಗಿತ್ತು. ಹಾಸ್ಪಿಟಲ್ ರೀಚ್ ಆದ್ವಿ. ಲಾಸ್ಟ್ ಟೈಮ್ ಬಂದಾಗ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಏನೂ ಇರಲಿಲ್ಲ. ಈಗ ಹೊಸದಾಗಿ ಫ್ಯೂ ಮಿನಿಟ್ಸ್ ಹಂಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಬರೋದಕ್ಕೆ 40 ರೂಪೀಸ್ ಪಾರ್ಕಿಂಗ್ ಚಾರ್ಜಸ್ ತೊಗೊಂಡ್ರು. ಸರ್ತಿ ಟೋಕನ್ನು ಈಸಿಯಾಗಿ ಸಿಕ್ಬಿಡ್ತು. ಬಟ್ ನಾವು ಮಾಡಿದ್ದು ದೊಡ್ಡ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಜೆರಾಕ್ಸ್ ಕಾಪಿ ತರೋದು ಮರ್ತೋಗ್ಬಿಟ್ಟಿದ್ವಿ. ಆಧಾರ್ ಕಾರ್ಡ್ದು, ತಾಯಿದು ಆಧಾರ್ ಕಾರ್ಡು ಮೇಯ್ನಾಗಿ ತಗೊಂಡು ಬರಲೇಬೇಕಂತೆ. ಪಾಪ ನಮ್ಮ ಮನೆಯವರು ನನ್ನನ್ನು ಅಲ್ಲಿ ಕೂರಿಸ್ಬಿಟ್ಟು ತುಂಬ ದೂರ ಎಲ್ಲೋ ಹೋಗಿ ಜೆರಾಕ್ಸ್ ತೊಗೊಂಬಂದರು. ನಾನು ಅಲ್ಲಿ ಕೂತ್ಕೊಂಡಿರೋ ಟೈಮಲ್ಲಿ ಸ್ವಲ್ಪ ಜನ ಅಲ್ಲಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊತಿದ್ದೆ. ಯಾರಿಗೋ ಹೆಣ್ಪಾಪು ಆಗಿತ್ತಂತೆ. ಅದಕ್ಕೆ ಆಂಟಿ ಈ ರೀತಿ ಹೇಳ್ತಾಯಿದ್ರು, ಹೆಣ್ಮಕ್ಳು ಶುಕ್ರವಾರ ಹುಟ್ಟಬಾರ್ದು ಅಂತ. ಅದಕ್ಕೆ ಯಾಕೆ ಏನು ಅಂತ ಕೇಳ್ತಾ ಇದ್ದೆ ನಾನು ಆಂಟಿ ಹತ್ರ. ಶುಕ್ರವಾರ ಹೆಣ್ಣು ಹುಟ್ಟಬೋದಾ? ಅಲ್ಲ, ಶುಕ್ರವಾರ ಹುಟ್ಟಬೇಕು. ಬೇರೆಯವ್ರ ಮನೆಗೆ ಹೋಗ್ತಾರಲ್ಲ, ಗಂಡು ಮಗ ಅಂದ್ರೆ ಖುಷಿ ನಮಗೆ. ಒಂದು ಶುಕ್ರವಾರ ಅಂದ್ರೆ ನಮ್ಮ ಮಗ ನಮ್ಮ ಮನೇಲಿ ಇರ್ತಾನಂತ. ಇದೇನು ಹೆಣ್ಣು ಇರೋ ಗಂಟ ನೋಡ್ಬೇಕು. ಶುಕ್ರವಾರ ಹೋಗ್ಬಿಡ್ತಾರೆ ಅವ್ರು ನಮ್ಮ ಮನೆಗೆ. ಅದೇ ಒಂದು ಇದು ಭಾನುವಾರ ಹುಟ್ಟಿದಾಳು ಬಿಡಿ, ಒಳ್ಳೆ ದಿನ. ಶುಕ್ರವಾರ ಗಂಡು ಮಕ್ಳು ಹುಟ್ಟಬೋದಾ? ಗಂಡು ಮಕ್ಕಳು ಹುಟ್ಟಬಾರ್ದು, ನಮ್ಮ ಮನೇಲೇ ಇರ್ತಾರಲ್ಲ, ಹುಟ್ಟಬಾರ್ದು. ಮನೆಗೆ ಒಳ್ಳೇದಾಗುತ್ತಾ? ಒಳ್ಳೇದಾಗ್ತದೆ ಶುಕ್ರವಾರ. ಇದು ಪಾಪು 1 ಡೇ ಬ್ಯಾಕ್ ಹುಟ್ಟಿರೋದಂತೆ. ಅದೇ ಪಾಪು ಬಗ್ಗೆ ಮಾತಾಡ್ಕೋತಾ ಇದ್ರು. ನಾನು ಅಲ್ಲೇ ಇದ್ದೆ. ನಾವು ಹಾಸ್ಪಿಟಲ್ ಹೋಗಿದ್ದು ಸೋಮವಾರ. ಅದಕ್ಕೆ ಆಂಟಿ ಹೇಳ್ತಾಯಿದ್ರು, ಹೆಣ್ಮಗು ಶುಕ್ರವಾರ ಹುಟ್ಟಬಾರ್ದು, ನಿನ್ನೆ ಹುಟ್ಟಿದ್ಲು, ಪರವಾಗಿಲ್ಲ, ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಯಾಕೆ ಏನು ಅಂತ ಕೇಳ್ತಾ ಇದ್ದೆ ಕ್ಯೂರಿಯಾಸಿಟಿಗೆ. ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಮಕ್ಕಳು ದೇವ್ರು ಕೊಟ್ಟಿರೋ ವರ. ಅವ್ರು ಯಾವ ದಿನ ಹುಟ್ಟಿದ್ರೂ ನಮಗೆ ಶುಭನೇ ಅಂತ ನಾನು ಬಯಸ್ತೀನಿ. ಮನೆಯವ್ರಿಗೋಸ್ಕರ ಕಾದು ಸಾಕಾಯಿತು. ತುಂಬ ದೂರ ಹೋಗಿದ್ರು ಅಂತೆ ಜೆರಾಕ್ಸ್ ಮಾಡಿಸ್ಕೊಂಬರೋದಕ್ಕೆ. ಪಾಪ ತುಂಬ ಸುಸ್ತಾಗಿ ಬಂದರು. ಪಾಪುಗೆ ಈ ಸರ್ತಿ ಒಂದೇ ಇಂಜೆಕ್ಷನ್ ಹಾಕಿದ್ದು.
ಫಸ್ಟ್ ಮಂತಲ್ಲಿ ಕೈಗೆ 1 ಇಂಜೆಕ್ಷನು, ತೊಡೆಗೆ 2 ಇಂಜೆಕ್ಷನ್ ಹಾಕಿದ್ರು. ಈ ಸರ್ತಿ ಪಾಪುಗೆ ತೊಡೆಗೆ ಮಾತ್ರ 1 ಇಂಜೆಕ್ಷನ್ ಹಾಕಿದ್ರು ಅಷ್ಟೇ. ಅವನು ಪಾಪ ಆ ಟೈಮ್ಗೆ ಹೊತ್ಬಿಟ್ಟ. ತುಂಬ ಬೇಜಾರಾಯಿತು ನನಗೆ. ಈ ಸರ್ತಿನೂ ಅಳು ಬಂತು ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಿಗೆ ಸಮಾಧಾನ ಆದ. ಅಲ್ಲೇ ಫೀಡಿಂಗ್ ರೂಮ್ ಫೆಸಿಲಿಟಿನೂ ಇದೆ. ಪಾಪುಗೆ ಫೀಡ್ ಮಾಡಿಕೊಂಡು ಕರ್ಕೊಂಡು ಹೋದ್ವಿ, ಸಮಾಧಾನ ಆಗಿದ್ದ. ನಾವು ಹೊರಡೋಷ್ಟೊತ್ತಿಗೆ ಮಳೆ ಬಂದ್ಬಿಟ್ಟಿತ್ತು. ಅಂದರೆ ಸ್ವಲ್ಪ ಸ್ವಲ್ಪ ಹನಿ ಬೀಳ್ತಾ ಇತ್ತು. ಮನೆ ಸೇರ್ತಾ ಜೋರು ಮಳೆ ಆಗೋಯ್ತು. ಇಂಜೆಕ್ಷನ್ ನೋವಾಗಿಲ್ಲ ನಿಂಗೆ ಬಂಗಾರ? ಆಗಿಲ್ವಮ್ಮ? ನೋವಾಯ್ತು ಮಮ್ಮಿ, ಆದರೆ ನಾನು ಸ್ಟ್ರಾಂಗ್. ಇನ್ನೇನು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ನಿನ್ನೆ ಅಮ್ಮ ಕಾಳು ತಂದು ಬಿಡಿಸಿಟ್ಟಿದ್ರಲ್ವ, ಅಲಸಂದ್ರಿ ಕಾಳು ಸಾರು ಮಾಡಿಟ್ಟಿದ್ರು. ನಿಮಗೆ ಇದರ ರೆಸಿಪಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ಬಿಸಿ ಮುದ್ದೆ ಜೊತೆ ಫ್ರೆಶ್ ಆಗಿರೋ ಅಲಸಂದ್ರಿ ಕಾಳಿನ ಸಾರು ತುಂಬ ಟೇಸ್ಟಿಯಾಗಿತ್ತು. ಬಿಸಿ ಅನ್ನಕ್ಕೂ ಇದು ಚೆನ್ನಾಗಿರುತ್ತೆ. ಸೊ ಫ್ರೆಶ್ ಅಪ್ ಆಗಿ ಬಂದು ಸುಸ್ತಾಗಿತ್ತು ಸ್ವಲ್ಪ. ಈ ನಡುವೆ ಹೊರಗಡೆ ಹೋಗಿ ಬಂದರೆ ತುಂಬಾ ಸುಸ್ತಾಗುತ್ತೆ. ತುಂಬ ದಿವಸ ಆದಮೇಲೆ ಹೊರಗಡೆ ಹೋಗ್ತೀವಲ್ಲ, ಅದಕ್ಕೋಸ್ಕರ. ಊಟ ಮುಗಿಸ್ಕೊಂಡ್ವಿ. ಪಾಪು ಇಂಜೆಕ್ಷನ್ ಹಾಕಿರೋ ದಿನ ನೆನೆಸ್ಕೊಂಡು ಅಳ್ತಾ ಇರ್ತಾನೆ ಅವಾಗವಾಗ. ಪಾಪುಗೆ ಜ್ವರನೂ ಬರುತ್ತೆ. ಸಿರಪ್ ಕೊಟ್ಟಿರ್ತಾರೆ, ಅದು ಹಾಕಿದ್ರೆ ಬೇಗನೆ ಹುಷಾರಾಗ್ತಾರೆ. ಜ್ವರ ಬಂದ್ರೇ ಒಳ್ಳೆಯದು ಕೂಡ, ವ್ಯಾಕ್ಸಿನ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.